A railway engine is traveling along a circular railway track of radius 1500 meters with a speed of 66 km per hour. Find the angle turned by engine in 10 seconds. ಸೊ ಸರ್ಕ್ಯುಲರ್ ಪಾತ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೆ. ಓಕೆ, ಸರ್ಕ್ಯುಲರ್ ಪಾತ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೆ. ಸೊ ಇದರ ರೇಡಿಯಸ್ 1500 ಮೀಟರ್ಸ್ ಇದೆ. ಸ್ಪೀಡ್ ಏನಿದೆ 66 ಕಿಲೋಮೀಟರ್ ಪರ್ ಅವರ್ ಇದೆ. ಅವ್ರಿಗೆ ಆಂಗಲ್ ಬೇಕಿದೆ. ಯಾವ ಆಂಗಲ್ ಅಲ್ಲಿ ಅದು 10 ಸೆಕೆಂಡ್ಸ್ಗೆ ಟೈಮ್ 10 ಸೆಕೆಂಡ್ಸ್ಗೆ ಆಂಗಲ್ ಚೇಂಜ್ ಆಗತ್ತಲ್ಲ, ಸೊ ಆ ಆಂಗಲ್ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಈಗ ಟೈಮ್ ಸೆಕೆಂಡ್ಸ್ ಅಲ್ಲಿ ಇರೋದ್ರಿಂದ ಇದನ್ನ ಸೆಕೆಂಡ್ಸ್ಗೆ ಕನ್ವರ್ಟ್, ಅವರ್ ಅನ್ನ ನಾವು ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡೋಣ. ಈ ಕಿಲೋಮೀಟರ್ ಪರ್ ಸೆಕೆಂಡ್ಸ್ ಆಗಲ್ಲ, ಯಾಕೆಂದ್ರೆ ಇಲ್ಲಿ ಮೀಟರ್ಸ್ ಇದೆ. ಸೊ ಇದನ್ನು ಮೀಟರ್ಸ್ ಪರ್ ಸೆಕೆಂಡ್ಸ್ ಅಂತ ಮಾಡ್ಬೇಕು. ಈ 66 ಕಿಲೋಮೀಟರ್ ಪರ್ ಅವರ್ ಅಂತ ಇದೆ ಅಲ್ಲ, ಸೊ 66 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್. ಸೊ ಇದು 1 ಕಿಲೋಮೀಟರ್ ಆಯ್ತು. 1 ಅವರ್ ಅಂದ್ರೆ 60 ಮಿನಿಟ್ಸ್ 60 ಸೆಕೆಂಡ್ಸ್. ಸೊ 6 6 36 3600 ಸೆಕೆಂಡ್ಸ್ ಆಗತ್ತೆ. ಕರೆಕ್ಟಾ? ಸೊ 6 11s ಸೊ ಅದು 110 by 6 ಮತ್ತೆ ಡಿವಿಸಿಬಲ್ ಆಗತ್ತೆ. 2 5s 5s 3s, ಸೊ 55 by 3 ಮೀಟರ್ ಪರ್ ಸೆಕೆಂಡ್ ಆಯ್ತು. ಓಕೆನಾ? ಈಗ ನಾವು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರುತ್ತೆ. ಯಾಕೆ ಅಂದ್ರೆ ನಮ್ಗ ಇದು ಗೊತ್ತಿಲ್ಲ, ನಮ್ ಥೀಟಾ ಫೈಂಡ್ ಔಟ್ ಮಾಡ್ಬೇಕು. ಇದು ಡಿಸ್ಟೆನ್ಸ್ ಎಷ್ಟು ಹೋಗಿದೆ ಅಂತ ಗೊತ್ತಿಲ್ಲ. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಓಕೆನಾ? ಈಗ ಟೈಮ್ 10 ಸೆಕೆಂಡ್ಸ್ ಅಂತ ಗೊತ್ತಿದೆ. ಸ್ಪೀಡ್ ಇಸ್ 55 by 3 ಅಲ್ವಾ? ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. 55 by 3 10 ಸೆಕೆಂಡ್ಸ್ ಇದೆ. ಸೊ ಇದೇನಾಗತ್ತೆ 550 by 3 ಮೀಟರ್ಸ್ ಆಗತ್ತೆ. ಕರೆಕ್ಟಾ? ಈಗ ನಾವು ಆಂಗಲ್ ಅಥವಾ ಥೀಟಾ ಫೈಂಡ್ ಔಟ್ ಮಾಡ್ಬೇಕು. ಥೀಟಾ ಇಸ್ ಈಕ್ವಲ್ ಟು ಎಲ್ ಇಸ್ ಈಕ್ವಲ್ ಟು ಆರ್ ಥೀಟಾ ಇದ್ರೆ ಥೀಟಾ ಇಸ್ ಈಕ್ವಲ್ ಟು ಎಲ್ ಬೈ ಆರ್ ಆಗತ್ತೆ. ಎಲ್ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ 550 by 3, ಆರ್ ಇಸ್ 1500 ಅಲ್ವಾ? ಸೊ ಡಿವೈಡೆಡ್ ಬೈ ಆರ್ ಅಂತ ಇದೆ. ಸೊ 1500 ಅಂತ ಬರ್ಕೊಳ್ತೀನಿ. ಕರೆಕ್ಟ್ ಆಗತ್ತಲ್ವಾ? ಸೊ ಇದು 550 by 3 ಡಿವಿಷನ್ ಇರೋದು ಮಲ್ಟಿಪ್ಲಿಕೇಶನ್ ಆಗತ್ತೆ. 1500 ಆಗತ್ತೆ. 1 0 ಕ್ಯಾನ್ಸಲ್ ಮಾಡ್ಕೊಂಡ್ರು. 5 11s 5 3s 0s. ಸೊ ಇದು 11 by 90 ರೇಡಿಯನ್ಸ್ ಆಯ್ತು. ಇವರು ಡಿಗ್ರೀಸ್ ಅಲ್ಲಿ ಕೇಳಿದ್ದಾರೆ. ಸೊ 11 by 90 ಇಂಟು 180 by 5. ಕರೆಕ್ಟಾ?
ಸೊ 180/π ಆಗತ್ತೆ. ಈಗ 91 92 ಸೊ 22/π. ಈ ಪೈ ಅನ್ನು 22/7 ಅಂತ ಮಾಡಿದ್ರೆ 22/22/7 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 22 ಇಂಟು 7/22 ಆಯ್ತು. ಕರೆಕ್ಟಾ? 22 ಕ್ಯಾನ್ಸಲ್ ಆದ್ರೆ 7 ಡಿಗ್ರಿ ಆಗುತ್ತೆ. ಇದು ರೇಡಿಯನ್ಸ್ ಟು ಡಿಗ್ರಿ. So 7 degree is our option B. Option B is the correct answer. Next problem solve ಮಾಡೋಣ. Kurukshetra is 64 kilometers from Ambala. Find the nearest second angle subtended at the center of the earth by arc joining these two towns, and the earth being regarded as a sphere of radius 6,400 kilometers. So ಇದು ಅಂಬಾಲ ಆದ್ರೆ ಇದು ಕುರುಕ್ಷೇತ್ರ ಇದೆ, ಇದು ಅರ್ತ್. ಈ ರೇಡಿಯಸ್ ಏನ್ ಕೊಟ್ಟಿದ್ದಾರೆ? 6,400 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಕುರುಕ್ಷೇತ್ರ ಮತ್ತೆ ಅಂಬಾಲಾಗೆ 64 ಕಿಲೋಮೀಟರ್ಸ್ ಇದೆಯಂತೆ. ಆಂಗಲ್ ಸಬ್ಟೆಂಡೆಡ್ ಎಟ್ ದ ಸೆಂಟರ್ ಥೀಟಾ ಕೇಳ್ತಾ ಇದೆ. ಓಕೆನಾ? ಸೊ ಥೀಟಾ ಇಸ್ ಈಕ್ವಲ್ ಟು L/R. L is 64 and R is 6,400. ಕರೆಕ್ಟಾ? ಸೊ ಇದು 1/100 ರೇಡಿಯನ್ಸ್ ಆಯ್ತು. ಈಗ ಇದನ್ನ ಡಿಗ್ರಿ ಕನ್ವರ್ಟ್ ಮಾಡೋದಾದ್ರೆ 1/100 ಇಂಟು 180/π ಅಲ್ವಾ? 2 9s are 18, 2 5s are 10. 9/5 π ಇದೆ, or 5 1s are 5, 4 ಉಳಿಯುತ್ತೆ ಡೆಸಿಮಲ್, 5 8s are 40/π ಆಗತ್ತೆ. ಕರೆಕ್ಟಾ? ಸೊ π is equal to 22/7 ಅಂತ ಮಾಡಿದ್ರೆ ಇದು ರೇಡಿಯನ್ ಟು ಡಿಗ್ರಿ. ಈಗ 1.8/22/7 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 1.8 ಇಂಟು 7/22 ಆಗುತ್ತೆ. ಹೌದಾ? 7 8s are 56, 5 7 1s are 7. ಸೊ ಇದು 12.6 ಡಿವೈಡೆಡ್ ಬೈ 22 ಆಗತ್ತಾ?
ಒಂದೇ ಒಂದ್ ನಿಮಿಷ. ಓಕೆ, ಈಗ ಸೊ 12.6 by 22 into 60 minutes ಮಾಡುವ. ಅವಾಗ ಏನಾಗತ್ತೆ, ಇದು ನಾನು 66 ಇಂಟು 10 ಅಂತ ತಗೊಂಡ್ರೆ ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಐ ವಿಲ್ ಗೆಟ್ 126 ಇಂಟು 6/22. 6 6 36, 3 carry 15, 1 carry 756/22 ಆಗತ್ತೆ. ಸೊ ಈ 756/22 2 ಇಂದ ಮಾಡಿದ್ರೆ 11s ಇಲ್ಲೇ ಮಾಡ್ಬೋದು, ಇಲ್ಲೇ ಮಾಡಿ ತೋರಿಸ್ತೇನೆ. ಈ ಸಿಂಪ್ಲಿಫೈ ಆಗುತ್ತೆ. ಸೊ 2 11s 2 3s ಕರೆಕ್ಟಾ? ಸೊ ಇಲ್ಲಿ 126 ಆಗಲ್ಲ, ಹಾಗಾಗಿ ಮಲ್ಟಿಪ್ಲೈ ಮಾಡಿನೇ ಮಾಡ್ತೀನಿ. 6 3s 18, 1 ಕ್ಯಾರಿ, 3 2s 6 7, 3 1s 3. ಸೊ 378/11. ಸೊ 11 3s 33 ಆಯ್ತು, 4 ಉಳಿಯುತ್ತೆ. 11 4s 44, ಒಂದು ಡೆಸಿಮಲ್ ತಗೊಂಡ್ರೆ 40 ಆಗತ್ತೆ. ಮತ್ತೆ 11 3s 33, 7 ಉಳಿಯುತ್ತೆ. 11 6s 66 ಹೋಗ್ತಾ ಇರುತ್ತೆ. ಸೊ ಐ ವಿಲ್ ಅಪ್ರಾಕ್ಸಿಮೇಟ್ಲಿ ಟೇಕ್ ಇಟ್ ಆಸ್ 34.36 ಡಿಗ್ರಿ ಆಗತ್ತೆ. ಕರೆಕ್ಟಾ? ಸೊ 34 ಮಿನಿಟ್ ಮತ್ತೆ 34.36 ಆಗತ್ತೆ. ಈಗ 0.36ಗೆ ನಾವು ಫೈಂಡ್ ಔಟ್ ಮಾಡಬೇಕು. ಮತ್ತೆ ಯಾಕೆ ಹೇಳಿ? 34 ಮಿನಿಟ್ 34 ಮಿನಿಟ್ ಆಯ್ತು. ಸೊ 0.36 ಫೈಂಡ್ ಔಟ್ ಮಾಡಬೇಕು. ಯಾಕೆಂದ್ರೆ ಇಲ್ಲಿ ನಮ್ಗೆ ಬೇರೆ ಯಾವ ಸೆಕೆಂಡ್ಸ್ ಅಲ್ಲಿ ಇದೆ. ಮತ್ತೆ ಮಲ್ಟಿಪ್ಲೈ ಬೈ 60 ಮಾಡಬೇಕು. ಬಟ್ ನಮ್ಗೆ ಇಲ್ಲಿ 34 ಅಲ್ಲಿ ಒಂದೇ ಆಪ್ಷನ್ ಇದೆ. ಸೊ ಆಪ್ಷನ್ ಎ ಇಸ್ ಅವರ್ ಆನ್ಸರ್. ಯಾವ್ದಕ್ಕೂ ಕನ್ಫರ್ಮ್ ಮಾಡ್ಕೊಳ್ಳೋಣ, ನನ್ ಆಫ್ ದೀಸ್ ಬಂದ್ರೆ ಅಂತ ಅಷ್ಟೇ. ಸೊ 0.36 ಇಂಟು 60 ಅಂತ ಆದ್ರೆ 6 6 6 6 36, 3 6 3s 18, 21. ಸೊ 2 ಡೆಸಿಮಲ್ ಪ್ಲೇಸ್ ಇದೆ, 21.6. ಸೊ ಇದು ನಿಯರ್ಲಿ 22 ಸೆಕೆಂಡ್ಸ್ ಆಗತ್ತೆ. ಕರೆಕ್ಟಾ? ಸೊ ಆಪ್ಷನ್ ಎ ಇಸ್ ಅವರ್ ಕರೆಕ್ಟ್ ಆನ್ಸರ್. 34 ಮಿನಿಟ್ ಇಟ್ ಇಸ್ ಅಪ್ರಾಕ್ಸಿಮೇಟ್ಲಿ ಅಥವಾ ನಿಯರ್ಲಿ 22 ಸೆಕೆಂಡ್ಸ್. ಇದು ರೇಡಿಯನ್ ಟು ಡಿಗ್ರಿ ಆಗಿದೆ. ಸೊ ಇದು ಡಿಗ್ರಿ, ಇದು ಡಿಗ್ರಿ ಇನ್ ದ ಸೆಕೆಂಡ್. ಇದು ಸೆಕೆಂಡ್ ಇಂದ, ಸಾರಿ, ಇದು ಡಿಗ್ರಿ ಇನ್ ದ ಮಿನಿಟ್, ಇದು ಮಿನಿಟ್ ಇನ್ ದ ಸೆಕೆಂಡ್.
ಸೊ ಈಗ ಕ್ಲಿಯರ್ ಇದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. Find in radians the angle between the hour hand and minute hand of a clock at 3:30. ಸೊ ಇದು ಕ್ಲಾಕ್ ಆಗಿದ್ರೆ ಸೊ 3:30 ಅಂದ್ರೆ 3:30 ಅವ್ರು ಹೇಳ್ತಿರೋದು. ಸೊ ಈ ಆಂಗಲ್ ಅವರಿಗೆ ಬೇಕಾಗಿರೋದು. ಓಕೆನಾ? ಈಗ ಒಂದಷ್ಟು ಬೇಸಿಕ್ಸ್ ನಮಗ್ ಗೊತ್ತಿರ್ಬೇಕಾಗಿರೋದು. ಇದು ಅವರ್ ಹ್ಯಾಂಡ್, ಇದು ಮಿನಿಟ್ ಹ್ಯಾಂಡ್ ಆಗತ್ತಲ್ಲ. ಇದು ಚಿಕ್ಕ ಮಾಡ್ತೀನಿ. ಓಕೆ. ಸೊ ಈ ಮಿನಿಟ್ ಹ್ಯಾಂಡ್ ಇದೆಯಲ್ಲ, ಸಿಕ್ಸ್ಟಿ ಮಿನಿಟ್ಸ್ ಅಲ್ಲಿ 360 ಡಿಗ್ರಿ ಕೊಡುತ್ತೆ ಮಿನಿಟ್ ಹ್ಯಾಂಡ್. ಸೊ 1 ಮಿನಿಟ್ಗೆ 360/60 ವಿಚ್ ಈಸ್ 6 ಡಿಗ್ರಿ ಆಗತ್ತೆ. ಓಕೆನಾ? ಸೊ ಈ 3:30ಲಿ ಮಿನಿಟ್ ಹ್ಯಾಂಡ್ 6ಗೆ ಇದಾಗಿದ್ರೆ ಈ 12 ಇಂದ 6ಗೆ ಅದು ಬಂದಿರುತ್ತೆ. ಸೊ ಅದು 30 ಮಿನಿಟ್ಸ್ ಟ್ರಾವೆಲ್ ಮಾಡಿದೆ. ಕರೆಕ್ಟಾ? ಸೊ ಈ ಮಿನಿಟ್ ಹ್ಯಾಂಡ್ ಇದೆಯಲ್ಲ, 30 ಮಿನಿಟ್ಸ್ಗೆ 1 ಮಿನಿಟ್ಗೆ 6 ಡಿಗ್ರಿ ಹಂಗ ಟ್ರಾವೆಲ್ ಮಾಡಿದ್ರೆ 180 ಡಿಗ್ರಿ ಟ್ರಾವೆಲ್ ಆಗಿದೆ. ಟ್ರಾವೆಲ್ ಮಾಡಿರೋದು ಅಂದ್ರೆ 12 ಅನ್ನ ನಾವು ಬೇಸ್ ಅಂತ ತಗೊಂಡಾಗ 12 ಇಂದ 6ಗೆ ಅದು 180 ಡಿಗ್ರಿ ಟ್ರಾವೆಲ್ ಮಾಡಿದೆ. ಓಕೆನಾ? ಈಗ ಇನ್ನು ಅವರ್ ಹ್ಯಾಂಡ್ ಇದೆಯಲ್ಲ, ಆರ್ ಹ್ಯಾಂಡ್ ಅಂದ್ರೆ ಚಿಕ್ಕದು, ಅದು 1 hourಗೆ 360 ಡಿಗ್ರಿ ಆದ್ರೆ 1 ಅಂದ್ರೆ ಈಗ ಅದ್ರಲ್ಲಿ 12 ನಂಬರ್ಸ್ ಇರುತ್ತೆ. ಕರೆಕ್ಟಾ? ಸೊ ಒಂದು ರೊಟೇಷನ್ಗೆ ಅಥವಾ ಒಂದು ರೆವಲ್ಯೂಷನ್ಗೆ ಒಂದು 1 ಅವರ್ ಆಗ್ಬೇಕಂದ್ರೆ 360 ಡಿಗ್ರಿ ಕಂಪ್ಲೀಟ್ ಆಗಿರತ್ತೆ. ಬಟ್ ಇಲ್ಲಿಂದ ಇಲ್ಲಿಗೆ ಬರೀ ಟ್ರಾವೆಲ್ ಮಾಡಿರತ್ತೆ. ಕರೆಕ್ಟಾ? ಸೊ ಅಂದ್ರೆ ಈ ಆಂಗಲ್ ನಮ್ಗೆ ಬೇಕಾಗಿರತ್ತೆ. ಇದು 1 ಅವರ್ ಟ್ರಾವೆಲಿಗೆ ಆಗಿರೋದು. ಗೊತ್ತಾಗ್ತಾ ಇದೆಯಾ ಏನ್ ಹೇಳ್ತಿದ್ದೀನಿ ಅಂತ? ಸೊ ಈ ಆಂಗಲ್ ಇದೆಯಲ್ಲ, ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ 1 ಅವರಿಗೆ 360/12 ಆಗತ್ತೆ. ಯಾಕೆ ಹೇಳಿ? ಸೊ 12 ನಂಬರ್ಸ್ ನಾವು 12 ಪಾರ್ಟ್ಸ್ ಆಗಿ ಡಿವೈಡ್ ಆಗಿದೆ ಈ ಒಂದು ಹೋಲ್ ಸರ್ಕಲ್. ಸೊ 1 ಅವರಿಗೆ 360/12 ಅಂದ್ರೆ 30 ಡಿಗ್ರಿ ಕವರ್ ಆಗತ್ತೆ 1 ಅವರಿಗೆ. ಸೊ ಅವರ್ ಹ್ಯಾಂಡ್ ಏನಾಗತ್ತೆ, 3 hours ಟ್ರಾವೆಲ್ ಮಾಡಿದೆ. ಕರೆಕ್ಟಾ?
3 ಅವರ್ಸ್ ಟ್ರಾವೆಲ್ ಮಾಡಿದೆ. ಇನ್ನು ಚೆಕ್ ಮಾಡೋಣ, ಇನ್ನೂ ಒಂದು ಪಾಸಿಬಿಲಿಟೀಸ್ ಏನಿದೆ. 1 ಮಿನಿಟಿಗೆ ಎಷ್ಟಾಗತ್ತೆ ಅಂತ. ಸೊ 1 ಮಿನಿಟಿಗೆ ಈಗ 60 ಸೆಕೆಂಡ್ಸ್ ಬರುತ್ತಲ್ಲ. ಸೊ 30 ಡಿಗ್ರಿ 1 ಅವರಿಗೆ ಆಗತ್ತೆ, 60 ಮಿನಿಟ್ಸ್ ಬರುತ್ತೆ. ಸೊ 0.5 ಡಿಗ್ರಿ 1 ಮಿನಿಟಿಗೆ ಬರುತ್ತೆ. 60 ಮಿನಿಟ್ಸ್ 1 ಅವರಿಗೆ 60 ಮಿನಿಟ್ಸ್ ಬರುತ್ತೆ. ಸೊ 1 ಮಿನಿಟಿಗೆ 0.5 ಡಿಗ್ರಿ ಬರುತ್ತೆ. ಹಾಗಾಗಿ ಈ 3 ಅವರ್ಸಿಗೆ 30 ಡಿಗ್ರಿ ತರ ಆದ್ರೆ 90 ಡಿಗ್ರಿ ಆಯ್ತು. ಕರೆಕ್ಟಾ? ಇನ್ನು 180 ಡಿಗ್ರಿಗೆ ಎಷ್ಟಾಗತ್ತೆ ಅಂತ ನಾವು ಚೆಕ್ ಮಾಡ್ಬೇಕು. ಸೊ 3 ಅವರ್ 30 ಮಿನಿಟ್ಸ್ಗೆ ಒಂದು 3 ಅವರ್ಸ್ ಇಂಟು 30 ಡಿಗ್ರಿ ಪ್ಲಸ್ 30 ಮಿನಿಟ್ಸ್ಗೆ 0.5 ಡಿಗ್ರಿ ಇದೆ. ಕರೆಕ್ಟಾ? ಸೊ ಇದು 3 ಅವರ್ಸ್ಗೆ 90 ಡಿಗ್ರಿ ಆಯ್ತು. 30 ಅಂದ್ರೆ ಇದು 15 ಡಿಗ್ರಿ ಆಗತ್ತೆ. ಹೇಗೆ ಹೇಳಿ? 0.5 ಅಂದ್ರೆ 1/2 ಆಗತ್ತೆ. 30/2 ಇಸ್ 15 ಡಿಗ್ರಿ. ಸೊ 105 ಡಿಗ್ರಿ ಆಯ್ತು. ಅವ್ರೇನ್ ಕೇಳ್ತಿದ್ದಾರೆ? ಫೈಂಡ್ ಇನ್ ರೇಡಿಯನ್ಸ್ ಆಂಗಲ್ ಬಿಟ್ವೀನ್ ಅವರ್ ಹ್ಯಾಂಡ್ ಅಂಡ್ ದ ಮಿನಿಟ್ ಹ್ಯಾಂಡ್. ಸೊ ಅವರಿಗೆ ನಾವೀಗ ಏನ್ ಫೈಂಡ್ ಔಟ್ ಮಾಡಿದೀವಿ? ಇದು ಪ್ಲಸ್ ಇದು ಫೈಂಡ್ ಔಟ್ ಮಾಡಿದೀವಿ. ಕರೆಕ್ಟಾ? ಕಲರ್ ಚೇಂಜ್ ಮಾಡಿ ತೋರಿಸ್ತೀನಿ. ನಾವೀಗ ಈ ಆಂಗಲ್ ಪ್ಲಸ್ ಈ ಆಂಗಲ್ ಫೈಂಡ್ ಔಟ್ ಮಾಡಿರೋದು. ಅವ್ರಿಗೆ ಬರೀ ಈ ಆಂಗಲ್ ಬೇಕಾಗಿದೆ. ಸೊ ನಾವೇನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು ಅಲ್ವಾ? ಮೈನಸ್ ಮಾಡೋಣ. ಸೊ ಈಗ ಆಂಗಲ್ ಬಿಟ್ವೀನ್ ಅವರ್ and hand and minute hand will be equal to 180 degree minus 105 degree ಆಗತ್ತೆ. ಕರೆಕ್ಟಾ? ಅಬ್ಸಲ್ಯೂಟ್ ವ್ಯಾಲ್ಯೂ ಅಂದ್ರೆ ಪಾಸಿಟಿವ್ ವ್ಯಾಲ್ಯೂ ಇದೆ. ಸೊ ಇದು 75 ಡಿಗ್ರಿ ಆಯ್ತು. ನಾವು ರೇಡಿಯನ್ಸ್ ಅಲ್ಲಿ ಫೈಂಡ್ ಔಟ್ ಮಾಡ್ಬೇಕು. ಸೊ 75 ಇಂಟು π/180 ಆಗತ್ತೆ. ಕರೆಕ್ಟಾ? ಸೊ 5 1s 5 5s 5 3s 5 6s. ಸೊ 15 π/36. ಇದು ಮತ್ತೆ 3 ಇಂದ ಡಿವಿಸಿಬಲ್. 3 5s 3 1s 2s which is 5 π/12 ಆಯ್ತು. ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ನೋಟ್. ಇದು ಯಾವತ್ತು ಸೇಮ್ ಆಯ್ತಾ? ಇದನ್ನ ನೀವು ಕ್ಲಾಕ್ ಪ್ರಾಬ್ಲಮ್ ಅಂತ ಬರ್ಕೋಬಹುದು ಈ ನೋಟ್ ಅನ್ನ. ಈ ಮಿನಿಟ್ ಹ್ಯಾಂಡ್ಗೆ 60 ಮಿನಿಟ್ಸ್ಗೆ 360 ಡಿಗ್ರಿ ಆದ್ರೆ 1 ಮಿನಿಟ್ಗೆ 6 ಡಿಗ್ರಿ ಆಗತ್ತೆ. ಆಯ್ತಾ? ಈ ಅವರ್ ಹ್ಯಾಂಡ್ ಅಂತ ಬಂದ್ರೆ 1 ಅವರಿಗೆ 30 ಡಿಗ್ರೀಸ್ ಆಗತ್ತೆ, ಕವರ್ ಆಗತ್ತೆ. ಅವಾಗ 1 ಮಿನಿಟ್ಗೆ 0.5 ಡಿಗ್ರಿ ಬರುತ್ತೆ. ಓಕೆನಾ? ಸೊ ಇದಿಷ್ಟು ನಾವು ತುಂಬಾ ನೆನ್ಪಿಟ್ಕೊಳ್ಬೇಕಾಗಿರೋ ವಿಚಾರ. ಈ 180 ನಾವು ಹೇಗ್ ತಗೊಂಡಿದೀವಿ? ಡಿಸ್ಟೆನ್ಸ್ ಟ್ರಾವೆಲ್ಡ್ ನಾವು ಟೋಟಲ್ 180 ಅಂತ ಕನ್ಸಿಡರ್ ಮಾಡಿದೀವಿ 30 ಮಿನಿಟ್ಸ್ಗೆ.
ಅಂದ್ರೆ 12 to 6ಗೆ ಈ ಟ್ರಾವೆಲ್ ಪಾತ್ ಇದೆಯಲ್ಲ, ಟ್ರಾವೆಲ್ಡ್, ಇದು 180 ಡಿಗ್ರಿ ಆಗಿದೆ. ಸೊ ಈ ಟ್ರಾವೆಲ್ಡ್ ಇಂದ ನಾವು ಮಿನಿಟ್ ಹ್ಯಾಂಡ್ ಎಷ್ಟು ಕವರ್ ಮಾಡಿದೆ ಅದನ್ನ ಸಬ್ಟ್ರಾಕ್ಟ್ ಮಾಡಿದಾಗ ಇದು 75 ಡಿಗ್ರಿ ಅಂತ ಗೊತ್ತಾಗುತ್ತೆ. ಸೊ ನಿಮ್ಗೆ ಇಲ್ಲಿ ಏನ್ ಕ್ಲಿಯರ್ ಆಗತ್ತೆ, ಕರೆಕ್ಟ್ 90 ಡಿಗ್ರಿ ಫಾರ್ಮೇಶನ್ ಆಗಿರೋದಿಲ್ಲ, ಇದು ಸ್ಲೈಟ್ ಬೆಂಡ್ ಆಗಿರುತ್ತೆ. 330 ಹಾಕಿದಾಗ ಸ್ಲೈಟ್ ಬೆಂಡ್ ಆಗಿರುತ್ತೆ. ಸೊ ಇಲ್ಲಿರುತ್ತೆ, ಅವರ್ ಹ್ಯಾಂಡ್ ಇದೆಯಲ್ಲ ಇಲ್ಲಿರುತ್ತೆ. ಸೊ ಈ ಆಂಗಲ್ ಅನ್ನ ನಾವು ಕಂಡು ಹಿಡ್ತಿರೋದು 5π/12 ಅಥವಾ 75 ಡಿಗ್ರಿ ಏನ್ ಸಿಕ್ಕಿತ್ತು ಅದು. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣವಾ? If tan a plus cot a is equal to 4, tan power 4a plus cot power 4a ಎಷ್ಟು ಅಂತ ಕೇಳ್ತಿದ್ದಾರೆ. tan a plus cot a is equal to 4. ಸೊ ಎರಡೂ ಕಡೆ ಸ್ಕ್ವೇರ್ ಮಾಡ್ತೀನಿ. ಒಂದ್ ಕಡೆ ಅಂತ ಸ್ಕ್ವೇರ್ ಮಾಡಕ್ಕಾಗಲ್ಲ, ಎರಡೂ ಕಡೆ ಮಾಡ್ಬೇಕಲ್ವಾ. ಸೊ ಇದು a ಸ್ಕ್ವೇರ್ b ಸ್ಕ್ವೇರ್ ಪ್ಲಸ್ 2ab. ಕರೆಕ್ಟಾ? 4 4 16. ಈಗ ಟ್ಯಾನ್ ಎ ಕಾಟ್ ಎ ಕ್ಯಾನ್ಸಲ್ ಆಗತ್ತೆ, ಯಾಕೆ ಹೇಳಿ? 1/tan a ಆಗತ್ತೆ, ಎರಡು ಕ್ಯಾನ್ಸಲ್ ಆಗತ್ತೆ. ಹಾಗಾಗಿ ಸೊ ಇದೇನು ಉಳಿಯತ್ತೆ, tan ಸ್ಕ್ವೇರ್ a ಪ್ಲಸ್ ಕಾಟ್ ಸ್ಕ್ವೇರ್ a ಇಸ್ ಈಕ್ವಲ್ ಟು 16 - 2 ಆಗತ್ತೆ. ಅಂದ್ರೆ ಇದು tan ಸ್ಕ್ವೇರ್ a ಪ್ಲಸ್ ಕಾಟ್ ಸ್ಕ್ವೇರ್ a ಇಸ್ ಈಕ್ವಲ್ ಟು 14 ಆಯ್ತು. ನಮ್ಗೆ ಅವರು ಪವರ್ 4 ಕೇಳಿದ್ದಾರೆ, ಸೊ ನಾವು ಮತ್ತೆ ಸ್ಕ್ವೇರ್ ಮಾಡೋಣ. ಸೊ ಇದೇನಾಯ್ತು, tan ಪವರ್ 4a ಆಯ್ತು, tan ಸ್ಕ್ವೇರ್ ಹೋಲ್ ಸ್ಕ್ವೇರ್. ಕರೆಕ್ಟಾ? ಸೊ ಕಾಟ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದ್ರೆ ಕಾಟ್ ಪವರ್ 4a ಪ್ಲಸ್ 2 tan ಸ್ಕ್ವೇರ್ a ಕಾಟ್ ಸ್ಕ್ವೇರ್ a ಆಯ್ತು. ಅಂಡ್ 14 ಸ್ಕ್ವೇರ್ ಇಸ್ 196. ಇದು ಮತ್ತೆ ಕ್ಯಾನ್ಸಲ್ ಆಗತ್ತೆ, 2 ಈ ಕಡೆ ಆಗುತ್ತೆ. ಸೊ 196 - 2 ಅಂದ್ರೆ 194 ಆಯ್ತು. 194 is option D. So tan power 4a plus cot power 4a is equal to 194. 194 is option D. Next problem solve ಮಾಡೋಣವಾ? Okay.
sin a minus root 6 cos a is equal to root 7 cos a. ಈಗ cos a plus root 6 sin a ಏನು ಅಂತ ಕೇಳ್ತಿದ್ದಾರೆ. sin a minus root 6 cos a. ಓಕೆನಾ? ಸೊ ದಿಸ್ ಇಸ್ ಈಕ್ವಲ್ ಟು root 7 cos a. ಈಗ ನಾವಿಲ್ಲಿ ಏನು ಅಬ್ಸರ್ವ್ ಮಾಡಿದೀವಿ, sin a ಇರೋದು cos a ಆಗಿದೆ, cos a ಇರೋದು sin a ಆಗಿದೆ. ಇದು ಯಾವಾಗ ಆಗತ್ತೆ? 90 ಪ್ಲಸ್ ಥೀಟಾದಲ್ಲಿ ಚೇಂಜ್ ಆಗತ್ತೆ, ಕರೆಕ್ಟಾ? ಸೊ ಎ ನ 90 ಪ್ಲಸ್ ಎ ಥ್ರೂ ಔಟ್ ಚೇಂಜ್ ಮಾಡ್ತೇನೆ ನಾನು. ಸೊ ಸೈನ್ 90 ಪ್ಲಸ್ ಎ ಮೈನಸ್ ರೂಟ್ 6 ಕಾಸ್ 90 ಪ್ಲಸ್ ಎ ವಿಚ್ ಇಸ್ ಈಕ್ವಲ್ ಟು ರೂಟ್ 7 ಕಾಸ್ 90 ಪ್ಲಸ್ ಎ. ಹೌದಾ? ಸೊ ಸೈನ್ 90 ಪ್ಲಸ್ ಎ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್, ಸೊ ಅದು ಕಾಸ್ ಎ ಆಯ್ತು. ಸೊ ಕಾಸ್ ನೆಗೆಟಿವ್ ಆಗಿರೋದ್ರಿಂದ ನೆಗೆಟಿವ್ ಪ್ಲಸ್ ನೆಗೆಟಿವ್ ಪಾಸಿಟಿವ್ ಆಗತ್ತೆ, ರೂಟ್ 6 ಸೈನ್ ಎ ಆಯ್ತು. ಸೊ ವಿಚ್ ಇಸ್ ಈಕ್ವಲ್ ಟು ಕಾಸ್ ನೆಗೆಟಿವ್ ಆಗಿರೋದ್ರಿಂದ ಮೈನಸ್ ರೂಟ್ 7 ಕಾಸ್ ಎ ಆಯ್ತು. ಸೊ ಕಾಸ್ ಎ ಪ್ಲಸ್ ಇದು ಮೈನಸ್ ರೂಟ್ 7 ಕಾಸ್ ಎ, ಸಾರಿ ಕಾಸ್ ಎ ಅಲ್ಲ ಸೈನ್ ಎ ಆಗತ್ತೆ, ಕಾಸ್ ಸೈನ್ ಆಗತ್ತಲ್ವಾ? ಸೊ ಸೈನ್ ಎ ಆಯ್ತು. ಸೊ ಮೈನಸ್ ಇದು ಆಪ್ಷನ್ ಬಿ ಅಲ್ಲಿ ಇದೆ. ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. Next problem. Value of secant square theta plus cosecant square theta. So secant square theta plus cosecant square theta. ನಮ್ಗಿಲ್ಲಿ ಟ್ಯಾನ್ ಸ್ಕ್ವೇರ್ ಕಾಟ್ ಸ್ಕ್ವೇರ್ ಅಲ್ಲೂ ಇದೆ ಆನ್ಸರ್. ಇಲ್ಲ ಅಂದ್ರೆ ಮತ್ತೆಲ್ಲ ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್ಸ್ ತರ, ಅಂದ್ರೆ ಎರಡು ಟರ್ಮ್ ಮಲ್ಟಿಪ್ಲೈ ಆಗಿದೆ. ಸೊ ನಾವು ಈ ಸೆಕೆಂಡ್ ಸ್ಕ್ವೇರ್ ಅಂದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಲ್ಲ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ. ಕೊಸಿಕೆಂಟ್ ಸ್ಕ್ವೇರ್ ಅಂದ್ರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಆಗತ್ತೆ. ಸೊ ಇದು ಟೋಟಲಿ 2 ಆಗತ್ತೆ, ಬಟ್ ನಮ್ಗಲ್ಲಿ ಇದ್ ಮಾತ್ರ ಕೊಟ್ಟಿದ್ದಾರೆ. ಸೊ ಇದು ಈ ಮೆಥಡ್ ಆಗಲ್ಲ, ಓಕೆನಾ? ಸೊ ಈಗ ಸೀಕೆಂಟ್ ಸ್ಕ್ವೇರ್ ಅಂದ್ರೆ 1 ಬೈ ಕಾಸ್ ಸ್ಕ್ವೇರ್ ತೀಟಾ ಆಗತ್ತೆ. ನೆಕ್ಸ್ಟ್ ಇದಿರೋದು ಇದನ್ನ ನಾವು ರೆಸಿಪ್ರೊಕಲ್ ಮಾಡೋದು. ಕೊಸಿಕೆಂಟ್ ಅಂದ್ರೆ 1 ಬೈ ಸೈನ್ ಸ್ಕ್ವೇರ್ ತೀಟಾ ಆಯ್ತು, ಕರೆಕ್ಟಾ? ಓಕೆ, ಸೊ ಇದನ್ನ ಸಾಲ್ವ್ ಮಾಡಿ ನೋಡೋಣ. ಎಲ್ ಸಿ ಎಂ ತಗೊಳ್ತೀನಿ. ಏನಾಗತ್ತೆ? ಕಾಸ್ ಸ್ಕ್ವೇರ್ ತೀಟಾ ಇಂಟು ಸೈನ್ ಸ್ಕ್ವೇರ್ ತೀಟಾ ಆಗತ್ತೆ. ಇದು ಸೈನ್ ಸ್ಕ್ವೇರ್ ಇಲ್ಲ ಇಲ್ಲಿ, ಸೊ ಇದು ಸೈನ್ ಸ್ಕ್ವೇರ್ ತೀಟಾ ಆಯ್ತು. ಇಲ್ಲಿ ಕಾಸ್ ಸ್ಕ್ವೇರ್ ಇಲ್ಲ, ಸೊ ಕಾಸ್ ಸ್ಕ್ವೇರ್ ತೀಟಾ ಆಯ್ತು. ಸೈನ್ ಸ್ಕ್ವೇರ್ ತೀಟಾ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಅಂತ ಗೊತ್ತು. 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ತೀಟಾ ಸೈನ್ ಸ್ಕ್ವೇರ್ ತೀಟಾ ಆಯ್ತು, ಹೌದಾ? ಸೊ ನಾನ್ ಇದನ್ನ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ತೀಟಾ ಇಂಟು 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ತೀಟಾ ಆಗತ್ತೆ. ಸೊ 1 ಬೈ ಕಾಸ್ ಸ್ಕ್ವೇರ್ ಅಂದ್ರೆ ಸೀಕೆಂಟ್ ಸ್ಕ್ವೇರ್ ಇಂಟು 1 ಬೈ ಸೈನ್ ಸ್ಕ್ವೇರ್ ಅಂದ್ರೆ
ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಆಯ್ತು. ಸೊ ಇದು ಇದೆ ಆಪ್ಷನ್ ಬಿ ಅಲ್ಲಿ ಇದೆ. ಈ ಮೆಥಡ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ಅವರ್ ಕರೆಕ್ಟ್ ಆನ್ಸರ್. ಈಸಿ ಅಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣವಾ? Okay. If sin A by sin B is equal to M, cos A by cos B is equal to N, then find the value of tan B ಅಂತ ಕೇಳ್ತಿದ್ದಾರೆ. n square less than 1 less than m square ಇದೆ. ಯಾಕೆ ಈ ಕಂಡೀಷನ್ ಇರಬಹುದು ಚೆಕ್ ಮಾಡೋಣ. ಸೊ ಈಗ sin A by sin B ಕೊಟ್ಟಿದ್ದಾರೆ, m ಅಂತ ಕೊಟ್ಟಿದ್ದಾರೆ. ಸೊ ನಾನು ಇದನ್ನ sin A is equal to m sin B ಅಂತ ತಗೊಳ್ತೀನಿ. ಇನ್ನೊಂದು cos A by cos B is equal to n ಅಂತ ತಗೊಂಡಿದ್ದಾರೆ. ಇದನ್ನ ನಾನು cos A is equal to n cos B ಅಂತ ತಗೊಳ್ತೀನಿ. ಈಗ tan A ಏನಾಗತ್ತೆ? sin A by cos A, ಕರೆಕ್ಟಾ? ಈಗ sin A ಅನ್ನ m sin B ಅಂತ ತಗೊಂಡ್ರೆ ಇದು n cos B ಆಗತ್ತೆ, ವಿಚ್ ಮೀನ್ಸ್ m by n tan B ಆಯ್ತು. tan A ಅಂದ್ರೆ ಓಕೆನಾ? ಅಂಡ್ ನಮ್ಗೆ ಅವರು tan B ವ್ಯಾಲ್ಯೂ ಏನು ಅಂತ ಕೇಳ್ತಾ ಇದ್ದಾರೆ. ಇನ್ ಟರ್ಮ್ಸ್ ಆಫ್ tan A ಇಲ್ಲ. ಸೊ ನಾವು ಈ tan ಸ್ಕ್ವೇರ್ A ಇದೆಯಲ್ಲ, ಇದಕ್ಕೆ ಫಾರ್ಮುಲಾ ತಗೊಳ್ಳೋಣ. ಯಾವುದು ಅಂದ್ರೆ ಈ ಸೀಕೆಂಟ್ ಸ್ಕ್ವೇರ್ A is equal to 1 plus tan square A ಇದೆಲ್ಲ ಇದು. ಈ ಸೀಕೆಂಟ್ ಸ್ಕ್ವೇರ್ ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸೀಕೆಂಟ್ ಅಂದ್ರೆ 1 by cos A ಆಗತ್ತೆ. ಅದನ್ನ ಇಲ್ಲಿ ಫೈಂಡ್ ಔಟ್ ಮಾಡ್ತೀನಿ. ಹೇಗೆ? ಈ ಸೀಕೆಂಟ್ ಸ್ಕ್ವೇರ್ A ಅಂದ್ರೆ 1 by cos ಸ್ಕ್ವೇರ್ A ಆಗತ್ತೆ. ಸೊ ಈ 1 by cos ಸ್ಕ್ವೇರ್ A ಅಂದ್ರೆ 1 by cos A is n. ಸೊ n ಸ್ಕ್ವೇರ್ cos ಸ್ಕ್ವೇರ್ B ಆಯ್ತು. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗತ್ತೆ? ಇದು 1 by n ಸ್ಕ್ವೇರ್ cos ಸ್ಕ್ವೇರ್ B ಆಗತ್ತೆ. ಕರೆಕ್ಟಾ? ನೆಕ್ಸ್ಟ್ ಈ 1 ಪ್ಲಸ್ tan ಸ್ಕ್ವೇರ್ A ಏನಿದೆ m ಸ್ಕ್ವೇರ್ ಬೈ n ಸ್ಕ್ವೇರ್ tan ಸ್ಕ್ವೇರ್ B ಇದೆ. ಹೌದಾ? ಈ ಟ್ಯಾನ್ ಅನ್ನ ಇದಿದೆಯಲ್ಲ, ಈ ಕಾಸ್ ಸ್ಕ್ವೇರ್ ಬಿ ಇದನ್ನ ನಾನು ಟ್ಯಾನ್ ಸ್ಕ್ವೇರ್ ರೆಸ್ಪೆಕ್ಟಿವ್ ಬರೀತೀನಿ. ಹೇಗೆ ಅಂದ್ರೆ ಈ 2 cos x minus 1 ವಿಲ್ ಬಿ, ಈ cos 2x ಇದೆಯಲ್ಲ, 2 cos x minus 1 ಒಂದು ಫಾರ್ಮುಲಾ, ಇನ್ನೊಂದು 1 minus tan ಸ್ಕ್ವೇರ್ x by 1 plus tan ಸ್ಕ್ವೇರ್ x ಗೆ ಬರುತ್ತೆ, cos 2x ಗೆ. ಸೊ ಇದೆರಡನ್ನ ಈಕ್ವೇಟ್ ಮಾಡಿದ್ರೆ ಏನಾಗತ್ತೆ? ಈ cos x is equal to 1 by 1 plus tan ಸ್ಕ್ವೇರ್ x ಅಂತ ಬರುತ್ತೆ. ಇದನ್ನ ರಿಅರೇಂಜ್ ಮಾಡಿರೋದು. ಓಕೆನಾ? ಹೇಗೆ ಅಂದ್ರೆ ಈ 1 ಅನ್ನ ಈ ಕಡೆ ತಗೊಂಡ್ ಬಂದ್ರೆ ನ್ಯೂಮರೇಟರ್ ಅಲ್ಲಿ 2 ಉಳಿಯುತ್ತೆ. ಈ 2 ಆ 2 ಕ್ಯಾನ್ಸಲ್ ಆಗುತ್ತೆ. ಸೊ cos x is equal to 1 plus tan ಸ್ಕ್ವೇರ್ x ಅಂತ ಇದೆ. ಇದನ್ನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗತ್ತೆ? 1 divided by n ಸ್ಕ್ವೇರ್ cos ಸ್ಕ್ವೇರ್ B ಅಂದ್ರೆ 1 by 1 plus tan ಸ್ಕ್ವೇರ್ B ಆಗತ್ತೆ. So this is equal to 1 plus m square tan square B
ಬೈ ಎನ್ ಸ್ಕ್ವೇರ್ ಆಗತ್ತೆ. ಕರೆಕ್ಟಾ? ಈಗ ಇದನ್ನ ಸಾಲ್ವ್ ಮಾಡ್ಕೊಳ್ಳೋದಾದ್ರೆ ಇದು ಇದು ನ್ಯೂಮರೇಟರ್ ಬರುತ್ತೆ 1 ಬೈ, ಕರೆಕ್ಟಾ? 1 ಬೈ ಆಗತ್ತೆ, 1 ಬೈ ಎನ್ ಸ್ಕ್ವೇರ್ ಇಂಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಬಿ ಆಗತ್ತೆ. ಇದೇನಾಗತ್ತೆ 1 ಪ್ಲಸ್ ಎಂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಬಿ, ಇದು ಎಲ್ ಸಿ ಎಂ ತಗೊಂಡ್ರೆ ಇದು ಎನ್ ಸ್ಕ್ವೇರ್ ಆಗತ್ತೆ ಬೈ ಎನ್ ಸ್ಕ್ವೇರ್ ಆಯ್ತು. ಸೊ ಈ ಎನ್ ಸ್ಕ್ವೇರ್ ಕಾಮನ್ ಐ ಕ್ಯಾನ್ ಎಲಿಮಿನೇಟ್. ಈಗ ಏನಾಯ್ತು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಬಿ is equal to n ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಬಿ ಆಗತ್ತೆ. ನಾನು ಇದನ್ನ ನೆಕ್ಸ್ಟ್ ಸ್ಲೈಡ್ಗೆ ಟೇಕ್ ಓವರ್ ಮಾಡ್ತೀನಿ. ಅಲ್ಲಿ ಸಾಲ್ವ್ ಮಾಡ್ತೀನಿ. ಬರ್ಕೊಳ್ಳಿ, 1 ನಿಮಿಷ ಕೊಡ್ತೀನಿ. ನೆಕ್ಸ್ಟ್ ಸ್ಲೈಡ್ಗೆ ಟೇಕ್ ಓವರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತಾ ಇದ್ದೀನಿ. ಇದು ಟೇಕ್ ಓವರ್ ಆಗಿರೋದು. ಅಲ್ಲೇನಿದೆ, ಈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಬಿ is equal to ಎನ್ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಬಿ ಇದೆ. ಕರೆಕ್ಟಾ? ಸೊ ಈ ಟ್ಯಾನ್ ಸ್ಕ್ವೇರ್ ಬಿ ನ ಈ ಕಡೆ ತರ್ತೀನಿ, ಇದನ್ನ ಈ ಕಡೆ ತರ್ತೀನಿ. ಈಗ ಏನಾಗತ್ತೆ 1 ಮೈನಸ್ ಎನ್ ಸ್ಕ್ವೇರ್ is equal to ಎಂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಬಿ ಮೈನಸ್ ಟ್ಯಾನ್ ಸ್ಕ್ವೇರ್ ಬಿ ಆಗತ್ತೆ. ಹೌದಲ್ವಾ? ಸೊ ಇದೇನಾಯ್ತು, ಟ್ಯಾನ್ ಸ್ಕ್ವೇರ್ ಬಿ ಕಾಮನ್ ಆದ್ರೆ ಎಂ ಸ್ಕ್ವೇರ್ ಮೈನಸ್ 1 ಕಾಮನ್ ಆಯ್ತು. ಟು ಟ್ಯಾನ್ ಸ್ಕ್ವೇರ್ ಬಿ ಆಗತ್ತೆ. ಕರೆಕ್ಟಾ? ಇದನ್ನ ಈ ಕಡೆ ತಗೊಂಡ್ ಬಂದ್ರೆ ಏನಾಗತ್ತೆ 1 ಮೈನಸ್ ಎನ್ ಸ್ಕ್ವೇರ್ ಡಿವೈಡೆಡ್ ಬೈ ಎಂ ಸ್ಕ್ವೇರ್ ಮೈನಸ್ 1 is equal to ಟ್ಯಾನ್ ಸ್ಕ್ವೇರ್ ಬಿ ಆಯ್ತು. ಸ್ಕ್ವೇರ್ ರೂಟ್ ತೆಗೆದ್ರೆ, ಎರಡೂ ಕಡೆ ಸ್ಕ್ವೇರ್ ರೂಟ್ ತೆಗೆದ್ರೆ ಏನಾಗತ್ತೆ, ಇದು ಟ್ಯಾನ್ ಬಿ is equal to ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎನ್ ಸ್ಕ್ವೇರ್ ಬೈ ಎಂ ಸ್ಕ್ವೇರ್ ಮೈನಸ್ 1 ಆಗತ್ತೆ. ಸೊ ಎನ್ ಸ್ಕ್ವೇರ್ is less than 1 is less than ಎಂ ಸ್ಕ್ವೇರ್ ಅಂತ ಇರೋದ್ರಿಂದ ಐ ಕ್ಯಾನ್ ಟೇಕ್ ದ ಪಾಸಿಟಿವ್ ವ್ಯಾಲ್ಯೂ ಅಲ್ವಾ? ಇದು ಆಪ್ಷನ್ ಬಿ ಅಲ್ಲಿದೆ ನಮ್ಗೆ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡುವ. If x is equal to sin pi by 4 cos square pi by 3 is equal to tan square pi by 3 cosecant pi by 6 divided by secant pi by 4 cot square pi by 6, then x is equal to, okay, ಈ sin pi by 4 ಅಂದ್ರೆ sin 45 ಎಷ್ಟಾಗತ್ತೆ? sin 45 1 by root 2 ಆಗತ್ತೆ. ನೆಕ್ಸ್ಟ್ cos pi by 3, 3 6 are 18, cos 60 ಏನಾಗತ್ತೆ? 1 by 2 ಆಗತ್ತೆ. ಹೌದಾ? ನೆಕ್ಸ್ಟ್ tan 60, tan 60 ಎಷ್ಟು? ರೂಟ್ 3. ಕೊಸಿಕೆಂಟ್ 30 ಡಿಗ್ರಿ, ಕೊಸಿಕೆಂಟ್ 30 ಅಂದ್ರೆ
sin 30 ವ್ಯಾಲ್ಯೂ 1/2. ಸೊ 1/1/2 ಅಂದ್ರೆ 2 ಆಯ್ತು. ಇನ್ನು ಸೀಕೆಂಟ್ π/4 ಅಂದ್ರೆ 45 ಡಿಗ್ರಿ ಆಯ್ತು. cos 45 is 1/√2. ಸೊ 1/√2 ಏನಾಗುತ್ತೆ, √2 ಆಗತ್ತೆ. ಇನ್ನು cot, ಸೊ cot π/6 ಅಂದ್ರೆ 30 ಡಿಗ್ರಿ. tan 30 is √3 ಅಲ್ವಾ? ಅಲ್ಲ, 1/√3. ಸೊ 1/√3 ಇದು ಡಿವೈಡ್ 1/1/√3 ಅಂದ್ರೆ √3 ಆಗತ್ತೆ. ಸೊ cot π/6 tan π/3 is ಸೇಮ್. ಓಕೆ, ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ವಿಲ್ ಗೆಟ್ x sin π/4 cos square π/3 is equal to tan square π/3 cosecant π/6 divided by secant π/4 cot square π/6. ಸೊ sin π/4 ಏನಿದೆ, 1/√2 ಇದೆ. cos ಸ್ಕ್ವೇರ್ π/3 ಅಂದ್ರೆ 1/2 ಹೋಲ್ ಸ್ಕ್ವೇರ್ ಆಗತ್ತೆ. 2 ಸ್ಕ್ವೇರ್ ಅಂತಾನು ಬರೀಬಹುದು. tan ಸ್ಕ್ವೇರ್ ಅಂದ್ರೆ √3 ಸ್ಕ್ವೇರ್. cosecant is 2. secant π/4 ಅಂದ್ರೆ ಇದು √2. cot ಸ್ಕ್ವೇರ್ π/6 ಅಂದ್ರೆ √3 ಸ್ಕ್ವೇರ್ ಆಯ್ತು. ಕರೆಕ್ಟಾ? ಸೊ ಇದು ಇಲ್ಲೇ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಇದು ಕ್ಯಾನ್ಸಲ್ ಆಗೋಯ್ತು. ಹೌದಾ? ಈಗೇನ್ ಉಳ್ದಿದೆ, 2 ಸ್ಕ್ವೇರ್ ಉಳ್ದಿದೆ. ಅದನ್ನ ಹಾಗೆ ತಗೊಂಡು ಹೋದ್ರೆ 2 ಸ್ಕ್ವೇರ್ ಇಂಟು 2 ವಿಚ್ ಇಸ್ 2 ಕ್ಯೂಬ್. 2 ಕ್ಯೂಬ್ is 8. ಸೊ ಆಪ್ಷನ್ ಸಿ is our answer. ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ನಲ್ಲ, ಇದೇ ಕಾರಣಕ್ಕೆ. ತುಂಬಾ ಸುಲಭವಾಗಿ ಸಿಗೋ ಕ್ವೆಶ್ಚನ್ ಇದು. ಅಂದ್ರೆ ಆನ್ಸರ್ ತುಂಬಾ ಸುಲಭವಾಗಿ ಸಿಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. So if sin x by cos x, secant x by cosecant x, tan x by cot x multiplied is equal to 9, value of x ಅಂತ ಕೇಳ್ತಿದ್ದಾರೆ. So sin x by cos x into secant x by cosecant x into tan x by cot x is equal to 9. ಸಾಲ್ವ್ ಮಾಡೋಣ 1 by 1. sin x by cos x ಹಾಗೆ ಇರಲಿ, ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಇದೆ. secant is 1 by cos x ಅಲ್ವಾ? ಅಂಡ್ cosecant 1 by cosecant x ಏನಿದೆ 1 by sin x. ಸೊ ಇದು ಹೀಗೆ ಇರಲಿ. ಇಂಟು tan x ಏನಿದೆ sin x by cos x ಇದೆ. ಸೊ 1 by cot x ಏನಿದೆ cos x by sin x ಇದೆ. is equal to 9. ಈಗ ಕರೆಕ್ಟ್ ಇದೆಯಾ? ಸೊ ಇದು ನ್ಯೂಮರೇಟರಿಗೆ ಬರುತ್ತೆ, ಇದೂನು ನ್ಯೂಮರೇಟರಿಗೆ ಬರುತ್ತೆ ಅಲ್ವಾ? ಏನಾಯ್ತು? ಸೈನ್ 1 2 3 4 ಆಗತ್ತೆ. ಸೈನ್ ಪವರ್ 4x ಬೈ ಇಲ್ಲಿನು ಕಾಸ್ 1 2 3 4 ಅಂದ್ರೆ ಕಾಸ್ ಪವರ್ 4x is equal to 9 ಆಯ್ತು. ಅಂದ್ರೆ tan ಪವರ್ 4x is equal to 9. ಕರೆಕ್ಟಾ? ಸೊ tan x is equal to 4th root of 9. So square root of 9 is 3. So square root of 3 ಆಗತ್ತೆ.
ಅರ್ಥ ಆಗ್ಲಿಲ್ಲ ಅಂದ್ರೆ ಈ ತರನು ಬರಿಬಹುದು. ಸ್ಕ್ವೇರ್ ರೂಟ್ ಆಫ್ 9 ಅಂತ. ಇದು ಈ 4th ರೂಟ್ ಆಫ್ 9 ಇದೆಯಲ್ಲ ಇದು ಕರೆಕ್ಟಾ. ರೂಟ್ 9 is 3 ಅಂದ್ರೆ ರೂಟ್ 3 ಆಯ್ತು ಅಷ್ಟೇ. ಸೊ tan x is equal to ರೂಟ್ 3 ಅಂದ್ರೆ x ವ್ಯಾಲ್ಯೂ ಏನಾಗುತ್ತೆ, ಪೈ ಬೈ 3. ಯಾಕೆ 60 tan 60 is ರೂಟ್ 3, ಸೊ ಪೈ ಬೈ 3 ರೇಡಿಯನ್ಸ್ ಅಲ್ಲಿ. ಸೊ ಆಪ್ಷನ್ ಬಿ is our correct answer. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಇಫ್ cos theta is equal to minus 3 by 5, pi lies between, theta lies between pi and 3 pi by 2, then the value of, okay, ಈ ಪೈ 3 pi by 2 ಅಂದ್ರೆ 3 into 180 by 2, 270. ಇದು ಪೈ 180 ಮತ್ತೆ 270, ಇದು ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಸೊ ಇಲ್ಲಿ ಟ್ಯಾನ್ ಮತ್ತೆ ಕಾಟ್ ಮಾತ್ರ ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಮೈನಸ್ 3 by 5 ಇದೆ. ಈ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಲ್ವಾ. ಸೊ ಸೈನ್ ಸ್ಕ್ವೇರ್ ಥೀಟಾ ಏನಾಗುತ್ತೆ, ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗತ್ತೆ, ಅಂದ್ರೆ ಮೈನಸ್ 3 by 5 ಹೋಲ್ ಸ್ಕ್ವೇರ್ ಆಗತ್ತೆ. ಸೊ ವಿಚ್ ಈಸ್ 1 ಮೈನಸ್ 9 by 5, ಯಾಕಂದ್ರೆ ಮೈನಸ್ 3 ಇಂಟು ಮೈನಸ್ 3 9 ಆಗುತ್ತೆ. 5 ಸ್ಕ್ವೇರ್ ಇಸ್ 25. ಮತ್ತೆ ಎಲ್ಸಿಎಂ ತಗೊಂಡ್ರೆ 16 by 25 ಆಗತ್ತೆ, ವಿಚ್ ಇಂಪ್ಲೈಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಮೈನಸ್ 4 by 5. ಯಾಕೆ ಅಂದ್ರೆ ಥೀಟಾ ಈಸ್ ಇನ್ ಥರ್ಡ್ ಕ್ವಾಡ್ರೆಂಟ್, ಕರೆಕ್ಟಾ. ಸೈನ್ ನೆಗೆಟಿವ್. ಇನ್ನೀಗ ನಮ್ಗೆ ಸೈನ್ ಕಾಸ್ ಸಿಕ್ಕಿದ್ರೆ ಕೊಸೀಕೆಂಟ್ ಸೀಕೆಂಟ್ ಸಿಕ್ಕದಂಗ ಆಯ್ತು. ಟ್ಯಾನ್ ಥೀಟಾ ಬೇಕು. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ. ಸೈನ್ ಥೀಟಾ ವ್ಯಾಲ್ಯೂ ಮೈನಸ್ 4 by 5 ಡಿವೈಡೆಡ್ ಬೈ ಮೈನಸ್ 3 by 5. ಸೊ ಏನಾಯ್ತು, ಡಿವಿಷನ್ ಮೈನಸ್ 4 by 5 ಇಂಟು 5 by ಮೈನಸ್ 3, 5 ಕ್ಯಾನ್ಸಲ್, ನೆಗೆಟಿವ್ ಕೂಡ ಕ್ಯಾನ್ಸಲ್ ಆಯ್ತು. ಯಾಕೆ ಹೇಳಿ, ಟ್ಯಾನ್ ಥೀಟಾ ಇಸ್ ಪಾಸಿಟಿವ್ ಇನ್ ಥರ್ಡ್ ಕ್ವಾಡ್ರೆಂಟ್. ಈಗ ನಾವು ಸಾಲ್ವ್ ಮಾಡೋಣ. ಸೊ ಕೊಸೀಕೆಂಟ್ ಥೀಟಾ ಪ್ಲಸ್ ಕಾಟ್ ಥೀಟಾ ಬೈ ಸೀಕೆಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಆಗುತ್ತೆ, ಕರೆಕ್ಟಾ. ಸೊ ದಿಸ್ ಇಸ್ ಕೊಸೀಕೆಂಟ್ ಅಂದ್ರೆ ಸೈನ್ ಇದು ರಿವರ್ಸ್, ಸೊ ಮೈನಸ್ 5 by 4 ಆಯ್ತು. ಪ್ಲಸ್ ಕಾಟ್ ಅಂದ್ರೆ ಇದ್ರ ರಿವರ್ಸ್ 3 by 4 ಆಯ್ತು. ಡಿವೈಡೆಡ್ ಬೈ ಸೀಕೆಂಟ್ ಅಂದ್ರೆ ಮೈನಸ್ 5 by 3, ಕಾಟ್ ಅಂದ್ರೆ ಅಲ್ಲ ಮೈನಸ್ ಟ್ಯಾನ್ ಮೈನಸ್ 4 by 3 ಆಯ್ತು. ವಿಚ್ ಮೀನ್ಸ್ minus 5 plus 3 is minus 2 by 4. Minus 2 by 4 divided by minus 5 minus 4 is minus 9 by 3. So minus minus cancel ಆಗುತ್ತೆ. 2 1s are 2 2s are 3 3s are 3 1s are. So ಇದು 1 by 2 into 1 by 3 ಆಯ್ತು, which is 1 by 6. 1 by 6 is in option A. ಗೊತ್ತಾಯ್ತಾ, ಇಲ್ಲಿ ಸಾಲ್ವ್ ಮಾಡಿದ್ದೇನೆ.
Next problem. Find x from the equation. So cosecant 90 plus theta plus x cos theta, cot ರಿಪೀಟ್ ಆಗಿದೆ. ಸೊ ಒಂದೇ ಕಾಟ್ ಇಲ್ಲಿ. Cot 90 plus theta is equal to sin 90 plus theta. ಓಕೆನಾ? ಈ sin 90 plus theta is cos theta. Cot 90 plus theta is minus tan theta ಅಲ್ವಾ? So cos theta x plus cosecant 90 plus theta is secant theta. ಯಾಕೆ ಹೇಳಿ? Cosec is positive ಅಲ್ವಾ? So 1 by secant theta is 1 by cos theta ಮೈನಸ್ ಆಗುತ್ತೆ ಆಯ್ತಾ? ಯಾಕೆ ಹೇಳಿ? ಈ ಮೈನಸ್ ಇಲ್ಲಿ ಬರುತ್ತೆ. ಸೊ ಎಕ್ಸ್ ಕಾಸ್ ಥೀಟಾ ಇಂಟು ಟ್ಯಾನ್ ಥೀಟಾ ಅಂದ್ರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಆಗತ್ತೆ. ಸೊ ಇದು ಕ್ಯಾನ್ಸಲ್ ಆಗತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಆಯ್ತು. ಈಗ ಇದೇನಾಯ್ತು? 1 by cos theta ಮೈನಸ್ ಕಾಸ್ ಥೀಟಾ, ನಾನು ಇಂಟರ್ಚೇಂಜ್ ಮಾಡ್ಕೊಳ್ತೇನೆ, ಈಸ್ ಈಕ್ವಲ್ ಟು ಎಕ್ಸ್ ಸೈನ್ ಥೀಟಾ ಆಯ್ತು. ಕರೆಕ್ಟಾ? ಇಲ್ಲಿ ಸಾಲ್ವ್ ಮಾಡ್ತೇನೆ ನಾನು. ಸೊ ಎಲ್ಸಿಎಂ ತಗೊಂಡ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎಕ್ಸ್ ಸೈನ್ ಥೀಟಾ ಆಯ್ತು. ಈ ಸೈನ್ ಥೀಟಾನ ಈ ಕಡೆ ತಗೊಂಡ್ ಬರ್ತೀನಿ, ಡಿವಿಷನ್ ಆಗುತ್ತೆ. 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಸೈನ್ ಥೀಟಾ ಆಯ್ತು, ಇಸ್ ಈಕ್ವಲ್ ಟು ಎಕ್ಸ್ ಆಯ್ತು. ಸೊ ಸೈನ್ ಥೀಟಾ ಕ್ಯಾನ್ಸಲ್ ಆದ್ರೆ ಸೈನ್ ಥೀಟಾ ಬೈ ಇದು ಟ್ಯಾನ್ ಥೀಟಾ ಆಯ್ತು. ಸೊ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ಆದ್ರೆ ಆಪ್ಷನ್ ಬಿ ಆಗತ್ತೆ. ಆಪ್ಷನ್ ಬಿ is our correct answer. ಸೊ ಇವತ್ತಿನ ಕ್ಲಾಸ್ ಮುಗೀತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತಷ್ಟು ಪ್ರಾಬ್ಲಮ್ಸ್ ಜೊತೆ ಮೀಟ್ ಮಾಡೋಣ. ಥ್ಯಾಂಕ್ ಯು.